not a fan of Pope Leo. Enough of war. True strength is shown in serving life. ಸ್ನೇಹಿತರೆ ನಮಸ್ಕಾರ. ಜಗತ್ತಿನ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ನಡುವೆ ಈಗ ದೊಡ್ಡ ಸಮರವೇ ಶುರುವಾಗಿದೆ. ಒಬ್ಬರು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಿದ್ದರೆ, ಇನ್ನೊಬ್ಬರು ಕೋಟ್ಯಂತರ ಜನಧಾರ್ಮಿಕ ಗುರು ಪೋಪ್. ಇವರಿಬ್ಬರ ನಡುವೆ ಯಾಕೆ ಇಷ್ಟೊಂದು ಕಿಡಿ ಹೊತ್ತಿಕೊಂಡಿದೆ? ಈ ಹೈ ವೋಲ್ಟೇಜ್ ವಾಗ್ವಾದದ ಅಸಲಿ ಕಥೆ ಏನು? ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಮುಖಾಂತರ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಧಾರ್ಮಿಕ ಗುರು ಪೋಪ್ ಫ್ರಾನ್ಸಿಸ್ ಅವರ ಹೇಳಿಕೆಗಳು ಯಾಕೆ ಜಗತ್ತು ಇಷ್ಟೊಂದು ಹೈ ವೋಲ್ಟೇಜ್ ರೀತಿಯಲ್ಲಿ ನೋಡ್ತಾ ಇದೆ ಅಂದರೆ, ಮೊದಲು ಗಮನಿಸಬೇಕಾದದ್ದು ಪೋಪ್ ಫ್ರಾನ್ಸಿಸ್ ಅವರ ಒಂದು ಹೇಳಿಕೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯುದ್ಧ ಯಾವಾಗಲೂ ಸೋಲೆ ಆಗಿದೆ ಅಂದರೆ ಪದೇ ಪದೇ ಅವರು ಹೇಳ್ತಾ ಇರುವಂತಹ ಒಂದು ಮಾತು ಕೂಡ ಆಗಿದೆ. ಯುದ್ಧದಲ್ಲಿ ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ಸಾವು ಮತ್ತು ವಿನಾಶವನ್ನು ತರ್ತದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ನೇರ ಸಂಘರ್ಷವು ಇಡೀ ಮಧ್ಯಪ್ರಾಚ್ಯವನ್ನು ಪ್ರಪಾತಕ್ಕೆ ತಳ್ಳಬಹುದು ಅಂತ ಕೂಡ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಿಪಣಿ ದಾಳಿಗಳು ನಡೆದಂತಹ ಸಂದರ್ಭದಲ್ಲಿ ಇದೇ ಪೋಪ್ ಅವರು ತಕ್ಷಣವೇ ಹಿಂಸೆಯನ್ನು ನಿಲ್ಲಿಸಿ ಅಂತ ಮನವಿಯನ್ನು ಕೂಡ ಮಾಡಿದರು. ಶಸ್ತ್ರಾಸ್ತ್ರಗಳ ಮೇಲೆ ಹಣ ವ್ಯಯಿಸುವ ಬದಲು ಮಾನವೀಯ ಅಗತ್ಯತೆಗಳಿಗೆ ಅದನ್ನು ಬಳಸಬೇಕು ಎನ್ನುವಂತಹ ಮನವಿಯನ್ನು ನೀಡಿದರು. ಇದು ಟ್ರಂಪ್ ಕೆಂಗಣ್ಣಿಗೆ ಕಾರಣ ಆಗಿರುವಂಥದ್ದು. ಅಮೆರಿಕವು ಒಂದು ದೊಡ್ಡ ಶಕ್ತಿಯಾಗಿ ಸಂಘರ್ಷವನ್ನು ತಣ್ಣಗಾಗಿಸಲಿಕ್ಕೆ ಪ್ರಯತ್ನಿಸಬೇಕೇ ಹೊರತು ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನು ಮಾಡಬಾರದು ಎನ್ನುವಂತಹ ಪರೋಕ್ಷವಾದಂತಹ ಪೋಪ್ ಫ್ರಾನ್ಸಿಸ್ ಅವರ ಹೇಳಿಕೆಯು ಟ್ರಂಪ್ ಅವರ ನಿದ್ದೆಯನ್ನೇ ಕೆಡಿಸ್ತಾ ಇರುವಂಥದ್ದು. ಈ ಒಂದು ಹೇಳಿಕೆಗಳಿಗೆ ಟ್ರಂಪ್ ನೇರವಾಗಿಯೇ ಪ್ರತಿಕ್ರಿಯೆ ಅಥವಾ ಎಚ್ಚರಿಕೆಯನ್ನೇ ಕೊಟ್ಟಿರುವಂಥದ್ದು. ಅಮೆರಿಕದ ಅಧ್ಯಕ್ಷರನ್ನು ಟೀಕಿಸುವಂತಹ ಪೋಪ್ ನಮಗೆ ಬೇಡ. ಹೌದು, ಡೊನಾಲ್ಡ್ ಟ್ರಂಪ್ ನೇರವಾಗಿಯೇ ಪೋಪ್ ಫ್ರಾನ್ಸಿಸ್ ಅವರ ವಿರುದ್ಧ ಗುಡುಗಿದ್ದಾರೆ. ರಾಜಕೀಯ ನಿರ್ಧಾರಗಳಲ್ಲಿ ಧರ್ಮಗುರುಗಳ ಹಸ್ತಕ್ಷೇಪವನ್ನು ನಾನು ಸಹಿಸೋದಿಲ್ಲ ಎನ್ನುವಂತಹ ಕಠಿಣ ಸಂದೇಶವನ್ನು ಟ್ರಂಪ್ ರವಾನೆ ಮಾಡಿರುವಂಥದ್ದು. ಒಂದೆಡೆ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮಯವನ್ನು ಶಾಂತಿಗಾಗಿ ಕರೆ ನೀಡುವುದು ಅದೆಷ್ಟು ಸರಿ ಅಂತ ಪೋಪ್ ವಿರುದ್ಧ ಕೆಂಡಾಮಂಡಲ ಆಗಿರುವಂಥದ್ದು. ಅಮೆರಿಕದ ಹಿತಾಸಕ್ತಿ ಮುಖ್ಯ ಅಂತ ಇರುವಂತಹ ಟ್ರಂಪ್ ಪೋಪ್ ಅವರ ಮಾತುಗಳನ್ನು ಕಡೆಗಣಿಸ್ತಾ ಇದ್ದಾರೆ. ಇದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಜಗಳವಲ್ಲ, ಇದು ರಾಜಕೀಯ ಶಕ್ತಿ ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಸಂಘರ್ಷ ಅಂತ ಕೂಡ ಬಣ್ಣಿಸಲಾಗ್ತಾ ಇದೆ. ಅಮೆರಿಕದ ಅಧ್ಯಕ್ಷರ ನಿಲುವಿಗೆ ಪೋಪ್ ಲಿಯೋ ಅವರು ತಮ್ಮ ಸಿದ್ಧಾಂತವನ್ನು ತಿಳಿಸಿದ್ದಾರೆ. ಪೋಪ್ ಲಿಯೋ ಅವರು ಜಾಗತಿಕ ಸಂಘರ್ಷಗಳ ವಿರುದ್ಧ ತಮ್ಮ ಧ್ವನಿಯನ್ನು ನಿರಂತರವಾಗಿ ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ನನ್ನ ಯುದ್ಧ ವಿರೋಧಿ ನಿಲುವು ಬದಲಾಗುವುದಿಲ್ಲ ಅಂತ ಅವರು ದೃಢವಾಗಿ ಹೇಳಿರುವಂಥದ್ದು. ಕೇವಲ ಶಸ್ತ್ರಾಸ್ತ್ರಗಳಿಂದ ಶಾಂತಿ ಸ್ಥಾಪಿಸಲು ಸಾಧ್ಯವೇ ಇಲ್ಲ ಎನ್ನುವಂತಹ ಅಭಿಪ್ರಾಯದಲ್ಲಿ ಇನ್ನೂ ಕೂಡ ಸದೃಢವಾಗಿ ನಿಂತುಕೊಂಡಿದ್ದಾರೆ. ಯುದ್ಧಕ್ಕಿಂತ ಉತ್ತಮವಾದ ಮಾರ್ಗ ಬೇರೆ ಇದೆ ಅಂತ ನಾವು ಧೈರ್ಯವಾಗಿ ಜಗತ್ತಿಗೆ ಹೇಳಬೇಕಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪೋಪ್ ಅವರ ನಿಲುವನ್ನು ಟೀಕೆ ಮಾಡಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಪೋಪ್ ಅವರು ಮಾನವೀಯತೆ ಮತ್ತು ಶಾಂತಿಯ ಪರವಾಗಿ ಮಾತನಾಡುವುದು ನಮ್ಮ ಕರ್ತವ್ಯ ಅಂತ ಕೂಡ ತಿಳಿಸಿರುವಂಥದ್ದು. ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೀತಾ ಇರುವಂತಹ ಹಿಂಸಾಚಾರ ಮತ್ತು ಯುದ್ಧಗಳು ಅಮಾಯಕ ಜನರ ಜೀವ ಬಲಿ ಪಡಿತವೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಧರ್ಮಗುರುವಾಗಿ ಪೋಪ್ ಅವರು ರಾಜಕೀಯ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದೆ ಶಾಂತಿ ಮತ್ತು ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಎನ್ನುವಂತಹ ಸಂದೇಶವನ್ನು ಕೂಡ ಕೊಡ್ತಾ ಇರುವಂಥದ್ದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪೋಪ್ ಲಿಯೋ ಬಗ್ಗೆ ನೀಡಿದೆನ್ನಲಾದ ಹೇಳಿಕೆಯು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ಟ್ರಂಪ್ ಅವರು ಪೋಪ್ ಲಿಯೋ ಬಗ್ಗೆ ಅವಹೇಳನಕಾರಿ ಅಥವಾ ವಿಮರ್ಶಾತ್ಮಕ ಮಾತುಗಳನ್ನು ಆಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕ್ರೈಸ್ತ ಸಮುದಾಯದ ಭಾವನೆಗಳಿಗೆ ಧಕ್ಕೆಯನ್ನು ತಂದಿದೆ. ವಿಶ್ವದಾದ್ಯಂತ ಇರುವ ಕ್ರೈಸ್ತ ಧರ್ಮದ ಅನುಯಾಯಿಗಳು ಮತ್ತು ಧಾರ್ಮಿಕ ಮುಖಂಡರು ಟ್ರಂಪ್ ಅವರ ಹೇಳಿಕೆಯನ್ನು ಖಂಡನೆ ಮಾಡ್ತಾ ಇದ್ದಾರೆ. ಪೋಪ್ ಅವರಂತಹ ಸರ್ವೋಚ್ಚ ಧಾರ್ಮಿಕ ಗುರುಗಳ ಬಗ್ಗೆ ಇಂತಹ ಮಾತುಗಳು ಅಕ್ಷಮ್ಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಟ್ರಂಪ್ ಅವರು ಕೂಡಲೇ ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಮತ್ತು ಕ್ರೈಸ್ತ ಸಮುದಾಯದ ಕ್ಷಮೆಯಾಚನೆ ಮಾಡಬೇಕು ಅಂತ ವಿವಿಧ ಸಂಘಟನೆಗಳು, ರಾಜಕೀಯ ನಾಯಕರುಗಳು ಒತ್ತಾಯಿಸ್ತಾ ಇರುವಂಥದ್ದು. ಧಾರ್ಮಿಕ ನಾಯಕರನ್ನು ರಾಜಕೀಯ ಲಾಭಕ್ಕಾಗಿ ಅಥವಾ ಟೀಕೆಗಾಗಿ ಬಳಸಿಕೊಳ್ಳುವುದು ಸರಿಯಲ್ಲ ಎನ್ನುವಂತಹ ವಾದಗಳು ಕೂಡ
ಕೇಳಿ ಬರ್ತಾ ಇರುವಂಥದ್ದು. ಡೊನಾಲ್ಡ್ ಟ್ರಂಪ್ ಈ ಹಿಂದೆಯೂ ಕೂಡ ಹಲವು ಬಾರಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಬಂದಿದ್ದಾರೆ. ಸದ್ಯದ ಈ ಬೆಳವಣಿಗೆಯು ಮುಂಬರುವ ಅಮೆರಿಕ ಚುನಾವಣೆ ಮತ್ತು ಅವರ ರಾಜಕೀಯ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಕೂಡ ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ಈಗ ಎಲ್ಲೆಡೆ ಕೇಳ್ತಾ ಇರುವಂತಹ ಒಂದೇ ಮಾತು ಅಂದರೆ ಕ್ಷಮೆಯಾಚನೆ. ಟ್ರಂಪ್ ಕ್ಷಮೆಯಾಚನೆ ಮಾಡಬೇಕು. ಧಾರ್ಮಿಕ ನಾಯಕರನ್ನು ರಾಜಕೀಯಕ್ಕೆ ಎಳೆ ತರುವುದು ಮತ್ತು ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಅಂತ ಕ್ರೈಸ್ತ ಸಂಘಟನೆಗಳು ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಟ್ರಂಪ್ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ರಾಜಕೀಯ ಲಾಭಕ್ಕಾಗಿ ಮತ್ತು ಧಾರ್ಮಿಕ ಗುರುಗಳನ್ನು ಟೀಕಿಸುವುದು ಟ್ರಂಪ್ಗೆ ಹೊಸದೇನಲ್ಲ. ಆದರೆ ಮುಂಬರುವ ಚುನಾವಣೆಯ ಸಂದರ್ಭದಲ್ಲಿ ಈ ವಿವಾದ ಅವರ ಮತ ಬ್ಯಾಂಕ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಗಮನಿಸ್ತಾ ಹೋದರೆ ನಿಮಗೆ ಏನನ್ನಿಸ್ತಾ ಇದೆ? ರಾಜಕಾರಣಿಗಳು ಅಥವಾ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಿತಿ ಇರಬೇಕಾ, ಅಥವಾ ಧಾರ್ಮಿಕ ಗುರುಗಳು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬೇಕಾ ಅಥವಾ ಮಾಡಬಾರ್ದಾ? ಇಂತಹ ಅಧ್ಯಕ್ಷರು ಇಂತಹ ಟೀಕೆಗಳನ್ನು ಗೌರವಿಸಬೇಕಾ? ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಅತಿ ದೊಡ್ಡ ಧರ್ಮದ ನಡುವಿನ ಈ ಸಂಘರ್ಷ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.